ನಮಸ್ಕಾರ. ಲೇತ್ನ ವಿವಿಧ ಭಾಗಗಳ ಗುರುತಿಸುವಿಕೆ ಮತ್ತು ಕಾರ್ಯಚಟುವಟಿಕೆ ಮತ್ತು ಐಡಲ್ ರನ್ ಅನ್ನು ಅಭ್ಯಾಸ ಮಾಡುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಲೇತ್ನ ಮುಖ್ಯ ಭಾಗಗಳನ್ನು ಗುರುತಿಸುವುದು, ಲೇತ್ನ ಭಾಗಗಳ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು, ಲೇತ್ನಲ್ಲಿರುವ ಲ್ಯೂಬ್ರಿಕೇಷನ್ ಪಾಯಿಂಟ್ಗಳನ್ನು ಗುರುತಿಸುವುದು, ಲೇತ್ನಲ್ಲಿ ಸ್ಪಿಂಡಲ್ ಸ್ಪೀಡ್ ಮತ್ತು ಲೀವರ್ ಸ್ಥಾನವನ್ನು ಹೊಂದಿಸುವುದು, ಮಷಿನ್ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಮಷಿನ್ಗಳು ಮಷಿನ್ ಟೂಲ್ಗಳಿಂದ ನಡೆಸಲ್ಪಡುತ್ತವೆ. ಟರ್ನಿಂಗ್, ಡ್ರಿಲ್ಲಿಂಗ್, ಮಿಲ್ಲಿಂಗ್, ಗ್ರೈಂಡಿಂಗ್. ಲೇತ್ ಎಂಬುದು ಒಂದು ಮಷಿನ್ ಟೂಲ್ ಆಗಿದ್ದು, ಆ ಆಕ್ಸಿಸ್ಗೆ ಸಿಮೆಟ್ರಿಯೊಂದಿಗೆ ವಸ್ತುವನ್ನು ರಚಿಸಲು ವರ್ಕ್ ಪೀಸ್ಗೆ ಅನ್ವಯಿಸುವ ಟೂಲ್ಗಳೊಂದಿಗೆ ವಿವಿಧ ಟರ್ನಿಂಗ್ ಕಾರ್ಯಾಚರಣೆಗಳನ್ನು ಮಾಡಲು ತಿರುಗುವ ಆಕ್ಸಿಸ್ ಸುತ್ತ ವರ್ಕ್ ಪೀಸನ್ನು ತಿರುಗಿಸುತ್ತದೆ. ಒಂದು ಲೇತ್ನ ವರ್ಕ್ ಪೀಸನ್ನು ಚೆಕ್ನಲ್ಲಿ ಹಿಡಿದು ತಿರುಗಿಸಲಾಗುತ್ತದೆ. ಕಟಿಂಗ್ ಟೂಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಾಗುತ್ತದೆ ಮತ್ತು ಟೂಲ್ ಪೋಸ್ಟ್ನಿಂದ ಬೆಂಬಲಿಸಲಾಗುತ್ತದೆ ಮತ್ತು ರಿವಾಲ್ವಿಂಗ್ ಜಾಬ್ ವಿರುದ್ಧ ಫೀಡ್ ಮಾಡಲಾಗುತ್ತದೆ. ಈಗ ನಾವು ಲೇತ್ನ ಮುಖ್ಯ ಭಾಗಗಳನ್ನು ಮತ್ತು ಅದರ ಕಾರ್ಯಗಳನ್ನು ಗುರುತಿಸೋಣ. ಹೆಡ್ ಸ್ಟಾಕ್ ಇದು ಸ್ಪಿಂಡಲ್ ಸ್ಪೀಡ್ ಬದಲಾವಣೆಯ ಕಾರ್ಯವಿಧಾನ ಮತ್ತು ಗೇರ್ಗಳನ್ನು ಹೊಂದಿದೆ ಮತ್ತು ಅದನ್ನು ರಾಬಸ್ಟ್ ಆಗಿ ನಿರ್ಮಿಸಬೇಕು. ಟೈಲ್ ಸ್ಟಾಕ್ ಇದು ಬೆಡ್ನ ಗೈಡ್ ವೇಗಳಲ್ಲಿ ಮೌಂಟ್ ಮಾಡಲಾದ ಕ್ಯಾಸ್ಟೆಡ್ ಮೂವಬಲ್ ಪಾರ್ಟ್ ಆಗಿದ್ದು, ಹೆಡ್ ಸ್ಟಾಕ್ಗೆ ವಿರುದ್ಧವಾಗಿ ಇರಿಸಲಾಗುತ್ತದೆ ಮತ್ತು ಮಷಿನಿಂಗ್ ಸಮಯದಲ್ಲಿ ವರ್ಕ್ ಪೀಸನ್ನು ಬೆಂಬಲಿಸುತ್ತದೆ. ಕ್ಯಾರಿಯೇಜ್ ಇದು ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತದೆ, ವರ್ಕ್ ಪೀಸ್ ವಿರುದ್ಧ ಟೂಲ್ ಅನ್ನು ಬೆಂಬಲಿಸುತ್ತದೆ ಮತ್ತು ಫೀಡ್ ಮಾಡುತ್ತದೆ ಮತ್ತು ಇದನ್ನು ಹೆಡ್ ಸ್ಟಾಕ್ ಮತ್ತು ಟೈಲ್ ಸ್ಟಾಕ್ ನಡುವೆ ಇರಿಸಲಾಗುತ್ತದೆ. ಸ್ಯಾಡಲ್ ಇದು ಕ್ರಾಸ್ ಸ್ಲೈಡ್, ಕಾಂಪೌಂಡ್ ರೆಸ್ಟ್ ಮತ್ತು ಟೂಲ್ ಪೋಸ್ಟ್ ಅನ್ನು ಬೆಂಬಲಿಸುವ ಕ್ಯಾರಿಯೇಜ್ನ ಮೇಲ್ಭಾಗದಲ್ಲಿ ಇರಿಸಲಾದ ಕ್ಯಾಸ್ಟೆಡ್ ಕಾಂಪೊನೆಂಟ್ ಆಗಿದೆ. ಕ್ರಾಸ್ ಸ್ಲೈಡ್ ಇದನ್ನು ಸ್ಯಾಡಲ್ನ ಮೇಲ್ಭಾಗದಲ್ಲಿ ಇರಿಸಲಾಗುತ್ತದೆ ಮತ್ತು ಕ್ರಾಸ್ ಸ್ಲೈಡ್ ಅನ್ನು ಲೇತ್ನ ಆಕ್ಸಿಸ್ಗೆ ಲಂಬವಾಗಿ ಚಲಿಸಲು ಅದರ ಹ್ಯಾಂಡ್ ವೀಲ್ ಅನ್ನು ತಿರುಗಿಸಲಾಗುತ್ತದೆ. ಕಾಂಪೌಂಡ್ ರೆಸ್ಟ್ ಇದು ಟಾಂಗ್ ಮತ್ತು ಗ್ರೂ ಜಾಯಿಂಟ್ಗಳೊಂದಿಗೆ ಕ್ರಾಸ್ ಸ್ಲೈಡ್ ಅನ್ನು ಸೇರುತ್ತದೆ ಮತ್ತು ಕಟಿಂಗ್ ಟೂಲ್ ಮತ್ತು ಟೂಲ್ ಪೋಸ್ಟ್ ಅನ್ನು ಬೆಂಬಲಿಸುತ್ತದೆ. ಟೂಲ್ ಪೋಸ್ಟ್ ಇದನ್ನು ಕಾಂಪೌಂಡ್ ರೆಸ್ಟ್ ಮೇಲೆ ಮೌಂಟ್ ಮಾಡಲಾಗಿರುತ್ತದೆ ಮತ್ತು ಕಟಿಂಗ್ ಟೂಲ್ಗಳು ಮತ್ತು ಟೂಲ್ ಹೋಲ್ಡರ್ಗಳನ್ನು ಸಾಗಿಸಲು ಬಳಸಲಾಗುತ್ತದೆ. ಫೀಡ್ ರಾಡ್ ಇದು ವಿದ್ಯುತ್ ಪ್ರಸರಣ ಕಾರ್ಯವಿಧಾನವಾಗಿದ್ದು, ಆಕ್ಸಿಸ್ ಉದ್ದಕ್ಕೂ ನಿಖರವಾದ ಕ್ಯಾರಿಯೇಜ್ ಚಲನೆಗೆ ಬಳಸಲಾಗುತ್ತದೆ. ಲೀಡ್ ಸ್ಕ್ರೂ ಸ್ಪಿಂಡಲ್ನ ತಿರುಗುವಿಕೆಯೊಂದಿಗೆ ಕ್ಯಾರಿಯೇಜ್ ಅನ್ನು ಸರಿಸಲು ಇದನ್ನು ಬಳಸಲಾಗುತ್ತದೆ. ಗೇರ್ ಬಾಕ್ಸ್ ಇದು ಮಷಿನ್ಗೆ ಫೀಡ್ಗಳು ಮತ್ತು ಥ್ರೆಡ್ಗಳ ಶ್ರೇಣಿಯನ್ನು ಒದಗಿಸುವ ಗೇರ್ಗಳ ಸರಣಿಯನ್ನು ಹೊಂದಿದೆ. ಬೆಡ್ ಇದು ಕ್ಯಾಸ್ಟೆಡ್ ಪಾರ್ಟ್ ಆಗಿದೆ ಮತ್ತು ಅಳವಡಿಸಿರುವ ಲೇತ್ನ ಎಲ್ಲಾ ಇತರ ಕಾಂಪೊನೆಂಟ್ಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಲೆಗ್ ನೆಲಕ್ಕೆ ಬೋಲ್ಟ್ ಮಾಡಿದ ಲೆಗ್ಗಳ ಮೇಲೆ ಬೆಡ್ ಅನ್ನು ಮೌಂಟ್ ಮಾಡಲಾಗಿರುತ್ತದೆ. ಚಕ್ ಇದು ಜಾಬ್ ಅನ್ನು ಕ್ಲಾಂಪ್ ಮಾಡಲು ಬಳಸಲಾಗುವ ವರ್ಕ್ ಹೋಲ್ಡಿಂಗ್ ಸಾಧನವಾಗಿದೆ. ಈಗ ನಾವು ಚಲನೆಯ ದಿಕ್ಕಿನೊಂದಿಗೆ ಚಲಿಸುವ ಭಾಗಗಳನ್ನು ಗುರುತಿಸೋಣ. ಕ್ಯಾರಿಯೇಜ್ ವೀಲ್ ಅನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ತಿರುಗಿಸಿದಾಗ ಕ್ಯಾರಿಯೇಜ್ ಹೆಡ್ ಸ್ಟಾಕ್ ಕಡೆಗೆ ಚಲಿಸುತ್ತದೆ. ಕ್ಯಾರಿಯೇಜ್ ವೀಲ್ ಅನ್ನು ಕ್ಲಾಕ್ವೈಸ್ ದಿಕ್ಕಿನಲ್ಲಿ ತಿರುಗಿಸಿದಾಗ ಕ್ಯಾರಿಯೇಜ್ ಟೈಲ್ ಸ್ಟಾಕ್ ಕಡೆಗೆ ಚಲಿಸುತ್ತದೆ. ಕ್ರಾಸ್ ಸ್ಲೈಡ್ ಹ್ಯಾಂಡ್ ವೀಲ್ ಅನ್ನು ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸಿದಾಗ ಕ್ರಾಸ್ ಸ್ಲೈಡ್ ಫಾರ್ವರ್ಡ್ ದಿಕ್ಕಿನಲ್ಲಿ ಹೆಡ್ ಸ್ಟಾಕ್ ಕಡೆಗೆ ಚಲಿಸುತ್ತದೆ.
ಕ್ರಾಸ್ ಸ್ಲೈಡ್ ಹ್ಯಾಂಡ್ ವೀಲ್ ಅನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ತಿರುಗಿಸಿದಾಗ ಕ್ರಾಸ್ ಸ್ಲೈಡ್ ಬ್ಯಾಕ್ವರ್ಡ್ ದಿಕ್ಕಿನಲ್ಲಿ ಹೆಡ್ ಸ್ಟಾಕ್ನಿಂದ ದೂರಕ್ಕೆ ಚಲಿಸುತ್ತದೆ. ಕಾಂಪೌಂಡ್ ರೆಸ್ಟ್ ಅನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ಸ್ವಿವಲಿಂಗ್ ಮಾಡುವುದರಿಂದ ಅದು ಜಾಬ್ ಅನ್ನು ಟೇಪರ್ ಟರ್ನ್ ಮಾಡುತ್ತದೆ, ಅಂದರೆ ಚಕ್ ಕಡೆಗೆ ಡಯಾಮೀಟರ್ ಹೆಚ್ಚಾಗುತ್ತದೆ. ನಾವೀಗ ಲೇತ್ನಲ್ಲಿರುವ ಲ್ಯೂಬ್ರಿಕೇಶನ್ ಪಾಯಿಂಟ್ಗಳನ್ನು ಗುರುತಿಸೋಣ. ಲೇತ್ ಈ ಕೆಳಗಿನ ಭಾಗಗಳಲ್ಲಿ ಲ್ಯೂಬ್ರಿಕೇಟಿಂಗ್ ಪಾಯಿಂಟ್ಗಳನ್ನು ಹೊಂದಿದೆ. ಹೆಡ್ ಸ್ಟಾಕ್, ಕ್ಯಾರಿಯೇಜ್, ಕಾಂಪೌಂಡ್ ರೆಸ್ಟ್, ಟೈಲ್ ಸ್ಟಾಕ್, ಫೀಡ್ ರಾಡ್, ಲೀಡ್ ಸ್ಕ್ರೂ, ಗೇರ್ ಬಾಕ್ಸ್. ಈಗ ನಾವು ಲೇತ್ ಮೇಲೆ ಲೀವರ್ಸ್ ಮತ್ತು ಅವುಗಳ ಸ್ಥಾನಗಳನ್ನು ಗುರುತಿಸೋಣ. ಕೆಳಗಿನವುಗಳು ಲೇತ್ ಮೇಲಿನ ಪ್ರಮುಖ ಲೀವರ್ಸ್ ಮತ್ತು ಅವುಗಳ ಸ್ಥಾನಗಳಾಗಿವೆ. ಹೆಡ್ ಸ್ಟಾಕ್, ಸ್ಪಿಂಡಲ್ ಸ್ಪೀಡ್ ಸೆಲೆಕ್ಟರ್ ಲೀವರ್, ಗೇರ್ ಲೀವರ್ಸ್, ಮೋಟಾರ್ ಕಂಟ್ರೋಲ್ ಲೀವರ್. ಗೇರ್ ಬಾಕ್ಸ್, ಕ್ಯಾರಿಯೇಜ್ಗಾಗಿ ಫೀಡ್ ಡ್ರೈವ್, ಕ್ರಾಸ್ ಸ್ಲೈಡ್ಗಾಗಿ ಫೀಡ್ ಡ್ರೈವ್. ಕ್ಯಾರಿಯೇಜ್, ಲೀಡ್ ಸ್ಕ್ರೂ ಬಳಸಿ ಥ್ರೆಡ್ ಕಟಿಂಗ್ಗಾಗಿ ಹಾಫ್ ನಟ್ ಆಪರೇಟಿಂಗ್ ಲೀವರ್. ಐಡಲ್ನಲ್ಲಿ ಲೇತ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ಈಗ ಕಲಿಯೋಣ. ಕ್ಯಾರಿಯೇಜ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಕ್ರಾಸ್ ಸ್ಲೈಡ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಕಾಂಪೌಂಡ್ ರೆಸ್ಟ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಟೂಲ್ ಪೋಸ್ಟ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಟೈಲ್ ಸ್ಟಾಕ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಕ್ಯಾರಿಯೇಜ್ನ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಿ. ಕಟಿಂಗ್ ಟೂಲ್ನ ತುದಿ ಮತ್ತು ಟೈಲ್ ಸ್ಟಾಕ್ನ ಮಧ್ಯಭಾಗದ ತುದಿ ಒಂದೇ ಪ್ಲೇನ್ನಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ಲೇತ್ ಅನ್ನು ಬದಲಾಯಿಸುವ ಮೊದಲು ಎಲ್ಲಾ ಲ್ಯೂಬ್ರಿಕೇಶನ್ ಪಾಯಿಂಟ್ಗಳ ಮೇಲೆ ಲ್ಯೂಬ್ರಿಕೇಟ್ ಮಾಡಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಲೇತ್ನ ಮುಖ್ಯ ಭಾಗಗಳನ್ನು ಗುರುತಿಸುವುದು, ಲೇತ್ನ ಭಾಗಗಳ ಕಾರ್ಯಗಳನ್ನು ಅರ್ಥಮಾಡಿಕೊಳ್ಳುವುದು, ಲೇತ್ನಲ್ಲಿರುವ ಲ್ಯೂಬ್ರಿಕೇಶನ್ ಪಾಯಿಂಟ್ಗಳನ್ನು ಗುರುತಿಸುವುದು, ಲೇತ್ನಲ್ಲಿ ಸ್ಪಿಂಡಲ್ ಸ್ಪೀಡ್ ಮತ್ತು ಲೀವರ್ ಸ್ಥಾನವನ್ನು ಹೊಂದಿಸುವುದು. ಇದು ಲೇತ್ನ ವಿವಿಧ ಭಾಗಗಳ ಗುರುತಿಸುವಿಕೆ ಮತ್ತು ಕಾರ್ಯ ಮತ್ತು ಐಡಲ್ ರನ್ ಅನ್ನು ಅಭ್ಯಾಸ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.